ಹೊಸದಾದಂತಹ ವರುಷ ಇರತಕ್ಕಂತಹದ್ದು ಪ್ರಾರಂಭವಾಗ್ತಾ ಇರತಕ್ಕಂತಹದ್ದು, ಎಲ್ಲೆಲ್ಲೂ ಕೂಡ ಹೊಸ ಚಿಗುರುಗಳು ತುಂಬಿ ತುಳುಕ್ತಾ ಇರತಕ್ಕಂತಹದ್ದು, ಬರ್ತಕ್ಕಂತಹ ಸಂವತ್ಸರ ಹೇಳ್ತಕ್ಕಂತಹದ್ದು ಪರಾಭವ ಎಂಬ ಸಂವತ್ಸರಕ್ಕೆ ನೂತನವಾಗಿ ಪಾದಾರ್ಪಣೆಯನ್ನ ಮಾಡುವಂತಹ ಸುಸಮಯ, ಸುಸಂದರ್ಭ ಇದು. ಸಮೀಪದಲ್ಲೇ ಯುಗ ಯುಗಾದಿ ಎಂಬ ನೂತನ ವರ್ಷ ಪ್ರಾರಂಭದ ಒಂದು ಮುಂಚಿತವಾಗಿ ನಾವು ಮೇಷ ರಾಶಿಯವರಲ್ಲಿ ಜನಿಸಿರ್ತಕ್ಕಂತಹ ಒಂದು ಭವಿಷ್ಯತ್ತಿನಲ್ಲಿ ಯಾವ ರೀತಿಯಾದಂತಹ ಒಳಿತು ಇದೆ ಹಾಗೂ ಯಾವ್ಯಾವ ರೀತಿಯಲ್ಲಿ ಅವರು ಈ ಒಂದು ಸಮಯದಲ್ಲಿ ನಡ್ಕೊಳ್ಳಬಹುದು ಎಂಬುದರ ಒಂದು ಸೂಕ್ಷ್ಮವಾದಂತಹ ನೋಟವನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ಬೀರೋಣ. ಪರಾಭವ ಎಂಬ ಪದ ಇವರಿಗೆ ಈ ವರ್ಷದಲ್ಲಿ ತುಂಬಾ ಸೂಟೇಬಲ್ ಆಗುತ್ತೆ. ಯಾಕೆ ಅಂತ ಕೇಳಿದರೆ, ಅವರು ಏನು ಒಂದು ಶತ್ರುಗಳ ಪೀಡನೆ ಇತ್ಯಾದಿಗಳಲ್ಲಿ ಒಂದು ರೀತಿಯಾದಂತಹ ಬೇಸತ್ತು ಹೋಗಿರ್ತಾರೆ. ಅಂಥವರ ಎದುರಿನಲ್ಲಿ ಜಯವನ್ನು ಗಳಿಸ್ತಕ್ಕಂತಹದ್ದು. ಹಾಗಾಗಿ ಪರಾಭವ ಸಂವತ್ಸರಕ್ಕೆ ಕಾಲನ್ನು ಇಡ್ತಾ ಇದ್ರು ಕೂಡ ಇವರು ಈ ಒಂದು ವಿಚಾರದಲ್ಲಿ ಪರಾಭವರಾಗ್ತಾರೆ ಅಂತ ಹೇಳೋದನ್ನು ಹೇಳಿಕೊಂಡು, ಈಗ ಮೊದಲಿಗೆ ಒಂದು 3 ತಿಂಗಳು ಅವರಿಗೆ ಹಿಂದಿನದಾದಂತಹ ರೀತಿಯಲ್ಲೇ ಸ್ವಲ್ಪ ಏರುಪೇರತೆ, ಕಷ್ಟ ನಷ್ಟ ಇತ್ಯಾದಿ ಆದಂತಹ ಒಂದು ಸಮಸ್ಯೆ ಹೇಳ್ತಕ್ಕಂಥದ್ದು ಮುಂದುವರಿಯುವ ಸಾಧ್ಯತೆಗಳು, ಜೊತೆಗೆ ಅಶಾಂತಿಯ ವಾತಾವರಣ ಇತ್ಯಾದಿಗಳು ಕೂಡ ಇವರಿಗೆ ಉಂಟಾಗ್ತಕ್ಕಂಥದ್ದು. ಜೊತೆಗೆ 3 ತಿಂಗಳ ನಂತರದಲ್ಲಿ ಸಹೋದರರಿಂದಾಗಿ ಆಸ್ತಿಯ ಕಲಹ ಹೇಳ್ತಕ್ಕಂಥದ್ದು ಉಂಟಾಗುವ ಸಾಧ್ಯತೆ, ಮನಸ್ಸುಗಳು ವಿಷಮಯವಾಗುವಂತಹದ್ದು, ವೈಮನಸ್ಸುಗಳು ಉಂಟಾಗ್ತಕ್ಕಂಥದ್ದು, ಜೊತೆಗೆ ಕೆಲವೊಂದು ಹಣಕಾಸಿನ ಸಮಸ್ಯೆಯಲ್ಲಿ ಸಿಕ್ಕೊಳ್ತಕ್ಕಂಥದ್ದು, ಮನೆಯಲ್ಲಿ ಅಶಾಂತಿಯ ವಾತಾವರಣ ಹೇಳ್ತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು. ಈ ಎಲ್ಲ ಸಮಸ್ಯೆಗಳಿಂದ ನಿದ್ರಾಹೀನತೆ, ಆನಂತರದಲ್ಲಿ ಆರೋಗ್ಯದಲ್ಲಿ ಏರುಪೇರತ್ತೆ, BP ಇತ್ಯಾದಿಗಳು ಕೂಡ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು, ದೇಹ ಒಂದು ರೀತಿಯಾದಂತಹ ನಿಸ್ತ್ರಾಣಿಗೆ ಹೋಗ್ತಕ್ಕಂತಹ ಸಾಧ್ಯತೆ ಹೇಳ್ತಕ್ಕಂಥದ್ದು ಆಗ್ತಕ್ಕಂಥದ್ದು. ಆದರೆ ಧೈರ್ಯಂ ಸರ್ವತ್ರ ಸಾಧನಂ ಎಂಬಂತಹ ರೀತಿಯಲ್ಲಿ ನೀವು ವಿಶ್ವಾಂಭರನ ವಿಶೇಷವಾದಂತಹ ಅನುಗ್ರಹಕ್ಕೆ ಏನಾದರೂ ಪಾತ್ರರಾಗಿದ್ದೀರಿ ಅಂತೇಳಿ ಆದರೆ, ಆತನ ಒಂದು ಅನುಗ್ರಹದಿಂದಾಗಿ ಅಥವಾ ಶಿವನ ಒಂದು ಅನುಗ್ರಹದಿಂದಾಗಿ ಧೈರ್ಯದಿಂದ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸಬಲ್ಲಂತಹ ಶಕ್ತಿಯನ್ನು ನೀವು ಪಡ್ಕೊಂಡಿದ್ದೀರಿ. ಜೊತೆಯಲ್ಲಿ ಆತನ ಒಂದು ಹೆಚ್ಚಿದಾದಂತಹ ಅನುಗ್ರಹವನ್ನು ಪಡ್ಕೊಂಡ್ರೆ ಈ ಎಲ್ಲ ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗನೆ ಹೊರಗೆ ಬರಬಹುದು. ವ್ಯವಹಾರದಲ್ಲಿ ತುಂಬಾ ಜಾಗರೂಕತೆಯಾಗಿ ಇರತಕ್ಕಂಥದ್ದು ಉತ್ತಮ. ಮತ್ತು ಅಷ್ಟೇ ಅಲ್ಲದೆ ಯಾರ್ಯಾರು ಬಂಡವಾಳಶಾಲಿಗಳಿರ್ತಾರೆ ಅಂಥವರು ಅಳದಿ ತೂಗಿ ಬಂಡವಾಳವನ್ನು ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು ಉತ್ತಮ. ಯಾಕೆ ಅಂತ ಕೇಳಿದರೆ, ಕೆಲವೊಂದು ನಷ್ಟಗಳು ಅಥವಾ ಮೋಸವನ್ನು ಹೋಗ್ತಕ್ಕಂತಹ ಸಾಧ್ಯತೆಗಳು ನಿಮಗೆ 6ನೇ ತಿಂಗಳಿನಲ್ಲಿ ಇರುವಂತಹದ್ದು. ಆ ನಿಟ್ಟಿನಲ್ಲಿ ಎಷ್ಟು ನೀವು ಜಾಗ್ರತೆಯಿಂದ ಬಂಡವಾಳವನ್ನು ಹೂಡಿಕೆ ಮಾಡ್ತೀರಿ, ಅನಂತರದಲ್ಲಿ ವ್ಯವಹಾರದಲ್ಲಿ ಹಿಡಿತವನ್ನು ಇಟ್ಟುಕೊಳ್ತೀರಿ, ಅಷ್ಟು ನಿಮಗೆ ತುಂಬ ಒಳ್ಳೆಯದು. ಜೊತೆಗೆ ಮೋಸಗಾರರಿಂದಾಗಿ ತುಂಬಾ ಎಚ್ಚರಿಕೆಯಿಂದ ನೀವು ಇರಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ, ಎಲ್ಲಿಯ ತನಕ ನೀವು ಎಚ್ಚರಿಕೆಯಿಂದ ಇರ್ತೀರೋ ಅಲ್ಲಿ ತನಕ ಮೋಸ ಹೋಗೋದಿಲ್ಲ ಹೇಳೋದನ್ನು ತಲೆಯಲ್ಲಿ ಇಟ್ಟುಕೊಂಡು ವ್ಯವಹಾರದಲ್ಲಿ ಮುನ್ನುಗ್ಗಿ, ಅನಂತರದಲ್ಲಿ
ದೈವಿಕವಾದಂತಹ ಅನುಗ್ರಹದಿಂದಾಗಿ ಮುಂದಕ್ಕೆ ಚೆನ್ನಾಗಿ ಆಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಪ್ರಗತಿ ಹೇಳ್ತಕ್ಕಂಥದ್ದು ಸಾಮಾಜಿಕ ಕ್ಷೇತ್ರದಲ್ಲಿ ಯಾರ್ಯಾರು ತೊಡಗಿರ್ತಾರ ಅಂಥವರಿಗೆ ಒಂದು ಒಳ್ಳೆಯದಾದಂತಹ ಗೌರವ ಇತ್ಯಾದಿಗಳು ಸಿಗುವ ಸಾಧ್ಯತೆಗಳಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಅಭ್ಯಾಸದಲ್ಲಿ ಉತ್ತಮವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅನಂತರದಲ್ಲಿ ಮತ್ತು ಮನೆಯಲ್ಲಿ ಇದ್ದಕ್ಕಿದ್ದಂತೆಯೇ ಪತಿ ಪತ್ನಿಯ ಕಲಹ ಹೇಳ್ತಕ್ಕಂಥದ್ದು ಉಂಟಾಗುವ ಸಾಧ್ಯತೆಗಳಿರ್ತಕ್ಕಂಥದ್ದು. ವಾಹನ ಮನೆ ಅಲಂಕಾರ ಖರೀದಿ ಸಾಮಗ್ರಿಗಳನ್ನು ತರ್ತಕ್ಕಂತಹದ್ದು. ಹೀಗೆ ಕೆಲವಷ್ಟು ಉತ್ತಮಕಾರಿಯಾದಂತಹ ಬೆಳವಣಿಗೆಯೂ ಕೂಡ ಇರತಕ್ಕಂಥದ್ದು. ಕೈ ಹಾಕಿದಂತಹ ಕೆಲಸಗಳಲ್ಲಿ ನಿಧಾನಗತಿಯಲ್ಲಿ ಪ್ರಗತಿ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ವರ್ಷದ ಕೊನೆಯಲ್ಲಿ ಜಯ ಹೇಳ್ತಕ್ಕಂತಹದ್ದು ಸಿಗುವ ಸಾಧ್ಯತೆ. ಮತ್ತು ಅಷ್ಟೇ ಅಲ್ಲದೆ ಕೋರ್ಟು ಕಚೇರಿ ವ್ಯವಹಾರ ಅಥವಾ ಪಿತ್ರಾರ್ಜಿತ ಆಸ್ತಿ ಕಲಹ ಇತ್ಯಾದಿಯಲ್ಲಿ ಇರ್ತಕ್ಕಂಥವರಿಗೆ ಜಯ ಬರುವ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಆ ನಿಟ್ಟಿನಲ್ಲಿ ನಿಮ್ಮ ತಂದೆ ಯಾರಾಗಿರ್ತಾರೋ ಅಂಥವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗಾದಂತಹ ಕೆಲವರಿಗೆ ಸುಧಾರಣೆ ಹೇಳ್ತಕ್ಕಂಥದ್ದು ಕೂಡ ಆಗ್ತಕ್ಕಂಥದ್ದು. ಅನಂತರದಲ್ಲಿ ಮನೆಯಲ್ಲಿ ಕಲಹಗಳಿಂದ ನೀವು ಹೊರಗಡೆ ಬರುವ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳಬೇಕು ಆದರೆ ಒಂದು ಕಿವಿ ಮಾತು, ಒಗ್ಗಟ್ಟು ಒಂದು ಇದ್ದರೆ ಮನೆಯಲ್ಲಿ ಸಾಧಾರಣವಾಗಿ ಯಾವುದೇ ಶತ್ರುಗಳು ಕೂಡ ನುಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ರೀತಿಯಾದಂತಹ ಒಗ್ಗಟ್ಟನ್ನು ನೀವು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯವನ್ನು ತಂದುಕೊಳ್ಳದೇನೆ ತೋರಿಸಿದ್ರಿ ಅಂತ ಹೇಳಿ ಆದರೆ ಅಂಥವರಿಗೆ ಅದು ದೊಡ್ಡದಾದಂತಹ ಪೆಟ್ಟನ್ನು ಕೊಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲೇ ಒಗ್ಗಟ್ಟೇ ಬಲ ಎಂಬ ಮಂತ್ರದ ರೀತಿಯಲ್ಲಿ ನೀವು ಇಟ್ಕೊಂಡ್ರೆ ಒಳ್ಳೆಯದು. ಆದರೆ ಕೆಲವೊಂದು ರಾವು ಆಗಿರ್ಬೋದು, ಆನಂತರ ಸರ್ಪದೋಷ ಆಗಿರ್ಬೋದು, ಆನಂತರದಲ್ಲಿ ಗುರುವಿನ ಅನುಗ್ರಹ ಇದ್ದು ಕೂಡ ಈ ಎಲ್ಲ ಸಮಸ್ಯೆಗಳಿಂದಾಗಿ ಕೆಲವೊಂದು ತೊಂದರೆಗಳಿಗೆ ನೀವು ಉಂಟಾಗ್ತಕ್ಕಂತಹದ್ದು. ಹಾಗಾಗಿ ಒಗ್ಗಟ್ಟನ್ನು ಒಡೆಯುವಂತಹ ರೀತಿಯಲ್ಲಿ ಸರ್ಪದೋಷಗಳು ಮುಂದಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು, ರಾವು ಪ್ರಭಾವದಿಂದ ಆಗ್ತಕ್ಕಂಥದ್ದು. ಹಾಗಾಗಿ ಇದನ್ನು ಒಂದು ಮಂತ್ರ ಅಂತ ಹೇಳುವುದಾಗಿ ಭಾವಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನವನ್ನು ನಡೆಸಲಿಕ್ಕೆ ಅನುಕೂಲವಾಗಲಿ. ಮತ್ತು ಅಷ್ಟೇ ಅಲ್ಲದೆ ಅದೇ ವಿಶ್ವಂಭರನ ಒಂದು ಅನುಗ್ರಹ ಹೇಳುವಂಥದ್ದನ್ನು ಪಡ್ಕೊಂಡು ನೀವು ಇನ್ನೂ ಹೆಚ್ಚಿನ ರೀತಿಯಾದಂಥ ಯಶಸ್ಸು, ಕೀರ್ತಿ, ಲಾಭಾದಿಗಳನ್ನು ಕಾಣುವತ್ತ ಮುನ್ನುಗ್ಗಿ ಅಂತ ಹೇಳುವುದಾಗಿ ತಿಳಿಸ್ತಾ, ಈ ಒಂದು ಸಮಯದಲ್ಲಿ ನಿಮಗೆ ಪರಾಭವ ಸಂವತ್ಸರದಂದೇ ಪರಾಭವ ಇರತಕ್ಕಂಥದ್ದು ಶುಭವಾಗಲಿ.